ಕೆರೆಗಳ ಊರು ಎಂದೇ ಪ್ರಸಿದ್ಧವಾಗಿದ್ದ ಬೆಂಗಳೂರಿನಲ್ಲಿ ಕೆರೆಗಳೇ ಮಾಯವಾಗಿ ಹೋಗಿದೆ. ಕೆರೆಗಳನ್ನು ಕಾಪಾಡಬೇಕಿದ್ದ ಪಾಲಿಕೆ ಕೈಕಟ್ಟಿ ಬಾಯಿ ಮುಚ್ಚಿಕೊಂಡಿದ್ದು, ಅನೇಕರ ಪಾಲಿಗೆ ಜೀವಜಲವಾಗಿದ್ದ ಕೆರೆಗಳು ಉಳ್ಳವರ ಪಾಲಾಗಿದೆ. ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಮರೆಯಾಗ್ತಿವೆ ಕೆರೆಗಳು. ಸಿಲಿಕಾನ್ ಸಿಟಿಯ ಕೆರೆಗಳು ಬಹುತೇಕ ಮಿಸ್ಸಿಂಗ್. ಉಳ್ಳವರ ಪಾಲಾಗ್ತಿದೆ ಬೆಂಗಳೂರಿನ ಕೆರೆಗಳು. ಸಿಲಿಕಾನ್ ಸಿಟಿಯ ಕೆರೆಗಳಲ್ಲಿ ನೀರು ತುಂಬಿ ತುಣುಕ್ತಾ ಇತ್ತು. ಆದರೆ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳನ್ನ ಹುಡುಕುವ ಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ನಿರ್ವಹಣೆ ಇಲ್ಲದೆ ಪಾಲಿಕೆಯ ಕೆರೆಗಳು ಬತ್ತಿ ಹೋಗಿದ್ರೆ, ಇತ್ತ ಹಣದ ಬಲದಲ್ಲಿ ಕೆಲವರು ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವುಗಳನ್ನ ತೆರವು ಮಾಡಬೇಕಾಗಿದ್ದ ಪಾಲಿಕೆ ಈಗ ಸೈಲೆಂಟ್ ಆಗಿ ಕೂತಿದೆ. ಬೆಂಗಳೂರಿನಲ್ಲಿ ಎಲ್ಲಿಯವರೆಗೆ 183 ಕೆರೆ ಪ್ರದೇಶದಲ್ಲಿ ಒತ್ತುವರಿಯಾಗಿ 472 ಎಕರೆ ಜಾಗವನ್ನ ಕಬಳಿಸಿದ್ದಾರೆ. ಇನ್ನು ಅವುಗಳನ್ನ ವಾಪಸ್ ಪಡೆಯಬೇಕಾಗಿದ್ದ ಪಾಲಿಕೆ ಸೈಲೆಂಟ್ ಆಗಿದೆ. ಕೆರೆ ಒತ್ತುವರಿ ಜಾಗ ವಾಪಸ್ ಪಡೆಯುವಲ್ಲಿ ಪಾಲಿಕೆ ವಿಫಲವಾಗಿದೆ. ಇನ್ನು ಒತ್ತುವರಿಯಾಗಿರುವ 472 ಎಕರೆ ಪೈಕಿ ಪಾಲಿಕೆ ಕೇವಲ 17.38 ಎಕರೆ ಮಾತ್ರ ವಾಪಸ್ ಪಡೆದುಕೊಂಡಿರೋದು ವಿಪರ್ಯಾಸ ಎಂಬಂತಿದೆ. ಇವತ್ತಿನ ದಿನ ಕೆರೆಗಳು ಅಂದರೆ ಕೇವಲ ಬೆರಳೆಣಿಕೆಯಷ್ಟು ಕೆರೆಗಳಾಗ್ಬಿಟ್ಟಿದ್ದಾವೆ. ಕಾರಣ ಈ ಉಳ್ಳವರು ಇರೋಬ್ಬರ ಕೆರೆಗಳನ್ನೆಲ್ಲ ಮುಚ್ಕೊಂಡು ಇವತ್ತು ಕಟ್ಟಡಗಳನ್ನು ಕಟ್ಕೊಂಡು ಇವತ್ತು ಕೆರೆಗಳೇ ಇಲ್ಲದ ರೀತಿಯಲ್ಲಿ ಕಣ್ಣು ಮರೆ ಆಗಿಬಿಟ್ಟಿದ್ದಾವೆ. ಆ ರೀತಿ ಮಾಡ್ತಾರೆ. ಇವತ್ತು ಬಹುತೇಕ ಕಡೆಗಳಲ್ಲಿ ಸರ್ಕಾರನೇ ಒಂದು 183 ಕೆರೆಗಳ ಪ್ರದೇಶದಲ್ಲಿ 470 ಚಿಲ್ಲರೆ ಅಷ್ಟು ಒತ್ತುವರಿ ಆಗಿರ್ತದೆ. ಇನ್ನು ಬ್ರ್ಯಾಂಡ್ ಬೆಂಗಳೂರಿನಡಿ ಕೆರೆ ಅಭಿವೃದ್ಧಿಪಡಿಸಲು ಮುಂದಾದಾಗ 472 ಎಕರೆ ಜಾಗ ಒತ್ತುವರಿಯಾಗಿರೋದು ಬೆಳಕಿಗೆ ಬಂದಿದೆ. 472 ಎಕರೆ ಪೈಕಿ 288 ಎಕರೆ ಜಾಗ ಸರ್ಕಾರಿ ಸಂಸ್ಥೆಗಳಿಂದಲೇ ಒತ್ತುವರಿಯಾಗಿದ್ದು, ಸರ್ಕಾರವೇ ಕೆರೆಗಳನ್ನ ಕಬಳಿಸಿದೆ. ಇನ್ನು 188 ಎಕರೆ ಜಾಗ ಖಾಸಗಿ ವ್ಯಕ್ತಿಗಳಿಂದ ಒತ್ತುವರಿಯಾಗಿದೆ. 183 ಎಕರೆ ಪೈಕಿ 136 ಕೆರೆಗಳ ಸರ್ವೆ ಕಾರ್ಯ ಪೂರ್ಣಗೊಳಿಸಿರುವ ಪಾಲಿಕೆ 33 ಕೆರೆಗಳ ಬಫರ್ ಝೋನ್ ಗುರುತಿಸುವಿಕೆ ಕಾರ್ಯ ನಡೆದಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನಿದ್ದೆಯಿಂದ ಎದ್ದಿರೋ ಪಾಲಿಕೆ ಈಗ ಒತ್ತುವರಿ ತೆರವು ಕೆಲಸವನ್ನ ನಡೆಸ್ತಾ ಇದೆ. ಬೇಸರದ ವಿಚಾರ ಏನಂದ್ರೆ, ಈ 470 ಎಕರೆ ಒತ್ತುವರಿ ಆಗಿರೋದ್ರಲ್ಲಿ ಅರ್ಧಕ್ಕರ್ಧ ಎಕರೆ ಒತ್ತುವರಿ ಮಾಡ್ಕೊಂಡಿರೋದು ಸರ್ಕಾರದವರು, ಸರ್ಕಾರ ಸಂಸ್ಥೆಗಳೇ ಒತ್ತುವರಿ ಮಾಡೈತೆ. ಇನ್ನು ಉಳಿದಿದ್ದ ಒಂದಷ್ಟು ಖಾಸಗಿಯವರು ಇನ್ನೊಂದಷ್ಟು ಬಂಡವಾಳಶಾಹಿಗಳು ಒತ್ತುವರಿಗಳನ್ನ ಮಾಡ್ಕೊಂಡಿದ್ದಾರೆ. ಬಡವ್ರಿಗೆ ಎಲ್ಲಾದರೂ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಅದನ್ನು ಇಮಿಡಿಯೇಟ್ ಕ್ಲೆಬ್ಬಿಸಿ ಅವ್ರನ್ನ ತೆರವು ಮಾಡಿಬಿಡ್ತಾರೆ. ಆದರೆ ಕೆರೆ ಪ್ರದೇಶನ ಯಾವುದೇ ರೀತಿಯಲ್ಲಿ ಬಳಸಬಾರ್ದು. ಇವತ್ತು ಒಂದು ಕೆರೆ ನಿರ್ಮಾಣ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ. ಇವತ್ತು ಅಂತರ್ಜಲ ಮಟ್ಟ ಇವತ್ತು ಸುಧಾರಣೆ ಆಗಬೇಕಂದ್ರೆ ಕೆರೆಗಳ ಒಂದು ಅಭಿವೃದ್ಧಿ ಆಗಬೇಕು. ಒಟ್ಟಿನಲ್ಲಿ ಪಾಲಿಕೆ ಇಷ್ಟು ದಿನ ಕೆರೆಗಳ ಒತ್ತುವರಿಯಾದರೂ ಸೈಲೆಂಟ್ ಆಗಿತ್ತು. ಇದೀಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಆತುರವಾಗಿ ಸರ್ವೆ ನಡೆಸುತ್ತಿರುವುದು ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, PRN ನ್ಯೂಸ್.